ಅಕ್ರಮ ಗಣಿಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರಿಗೆ 7 ಪುಟಗಳ ಪತ್ರವನ್ನು ಬರೆಯಲಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ಪಾಟೀಲ್ ಅವರು ಮಾತನಾಡಿದ್ದಾರೆ. ಪತ್ರ ಬರೆದರೆ ತಪ್ಪೇನು ಅಂತ ಪ್ರಶ್ನೆಯನ್ನು ಹಾಕಿದರು. ತನಿಖೆ ಆಗಬೇಕು, ತನಿಖೆ ಆಗಲಿ ಅಂತೇಳಿ ಎಚ್.ಕೆ. ಪಾಟೀಲ್ ಪತ್ರವನ್ನು ಪರಿಶೀಲಿಸಿ ಸಿಎಂ ಅವರು ಕ್ರಮ ತೆಗೆದುಕೊಳ್ತಾರೆ ಅಂತ ಹಾವೇರಿಯಲ್ಲಿ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮನೆಗಳ ನಿರ್ಮಾಣದಲ್ಲೂ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ಬಿ.ಆರ್. ಪಾಟೀಲ್ ಏನು ಕೇಳಬೇಕು ಅದನ್ನು ಕೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಸಚಿವರು ಉತ್ತರವನ್ನು ನೀಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲ, ನಿಮ್ಮ ಸರ್ಕಾರದಿಂದ ಅದು ಕಾರ್ಯಗತ ಆಗುತ್ತಾ ಅಂತ ನೋಡಿ. ಮತ್ತೀಗ 7% ನಾವು ಬಂದ ಮೇಲೆ ಆಗ್ಯದಲ್ಲ, ಆಗ್ಯದಲ್ಲ 7%. ಅದನ್ನ ಇನ್ನೊಂದು ಸ್ಪೀಡ್ ಮಾಡಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ತಪ್ಪೇನಿದೆ? ತೃಪ್ತಿ ತಂದಿಲ್ಲ. ಸಂತೃಪ್ತಿ ತಂದಿಲ್ಲ ಅಂದರೆ ಈಗ ಅವ್ರು ನೆನಪು ಮಾಡಿಕೊಟ್ಟ ಮೇಲೆ ಮತ್ತಷ್ಟು ಚುರುಕಾಗಿ ಮಾಡ್ಬೇಕನ್ನೋದೇ ನಮ್ಮ ಆಸೆ ಅಷ್ಟೇ. ಆಮೇಲೆ ಪಾಟೀಲ್ರ ಆಡಿಯೋ ವೈರಲ್ ಆಗಿದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈಗ ದುಡ್ಡು ಕೊಟ್ಟು ಇವತ್ತು ರಾಜೀವ್ ಗಾಂಧಿ ವಸತಿ ನಾನು ಆಲ್ರೆಡಿ ನಿನ್ನೆ ಹುಬ್ಳಿನಲ್ಲಿ ಹೇಳಿನಿ ಅದ್ರ ಬಗ್ಗೆ. ಒಳ್ಳೊಳ್ಳೆ ಹೇಳೋದ್ರಲ್ಲ. ಅಲ್ಲ ಸರ್, ನಾ ಹೇಳೋದು ಸಚಿವಾಕಾಂಕ್ಷಿ ಶಾಸಕರು ಈ ರೀತಿ ಅಸಮಾಧಾನ ವ್ಯಕ್ತಪಡಿಸಿದಾರಲ್ಲ. ನೋಡಿ ಅವರು ಏನು ಕೇಳಬೇಕು ಅವ್ರು ಕೇಳಿದ್ದಾರೆ. ಆ ಇಲಾಖೆ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದೇನಾದರೂ ಹೆಚ್ಚು ಕಡಿಮೆ ಇನ್ನೂ ಏನಾದರೂ ತನಿಖೆ ಮಾಡೋದಿದ್ರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕ್ರಮ ಕೈ. ತಪ್ಪೇನಿದೆ? ಅಲ್ಲ, ನಿಮ್ಮ ಸರ್ಕಾರದಿಂದ ಅದು ಕಾರ್ಯಗತ ಆಗುತ್ತಾ ಅಂತ ನೋಡಿ. ಮತ್ತೀಗ 7% ನಾವು ಬಂದ ಮೇಲೆ ಆಗ್ಯದಲ್ಲ, ಆಗ್ಯದಲ್ಲ 7%. ಅದನ್ನ ಇನ್ನೊಂದು ಸ್ಪೀಡ್ ಮಾಡಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ತಪ್ಪೇನಿದೆ? ತೃಪ್ತಿ ತಂದಿಲ್ಲ. ಸಂತೃಪ್ತಿ ತಂದಿಲ್ಲ ಅಂದರೆ ಈಗ ಅವ್ರು ನೆನಪು ಮಾಡಿಕೊಟ್ಟ ಮೇಲೆ ಮತ್ತಷ್ಟು ಚುರುಕಾಗಿ ಮಾಡ್ಬೇಕನ್ನೋದೇ ನಮ್ಮ ಆಸೆ ಅಷ್ಟೇ. ಆಮೇಲೆ ಪಾಟೀಲ್ರ ಆಡಿಯೋ ವೈರಲ್ ಆಗಿದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈಗ ದುಡ್ಡು ಕೊಟ್ಟು ಇವತ್ತು ರಾಜೀವ್ ಗಾಂಧಿ ವಸತಿ ನಾನು ಆಲ್ರೆಡಿ ನಿನ್ನೆ ಹುಬ್ಳಿನಲ್ಲಿ ಹೇಳಿನಿ ಅದ್ರ ಬಗ್ಗೆ. ಒಳ್ಳೊಳ್ಳೆ ಹೇಳೋದ್ರಲ್ಲ.